ಹಾಯ್ ಹಲೋ ನಮಸ್ತೆ. ಫಾರ್ಮಸಿಸ್ಟ್ ಡೈಲಿ ರೋಟೀನ್ ಅಟ್ ವೀಕ್ ಡೇಸ್ ಡೇ 20. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಟೆರೆಸ್ಗೆ ವಾಕ್ ಮಾಡೋಣ ಅಂತ ಹೋದೆ. ಮೇಲೆ ಹೋಗಿ ವಾಕ್ ಮಾಡಬೇಕಾದ್ರೆ ಮೋಡ ನೋಡಿದ್ರೆ ಅನಿಸಿದ್ದು ಜೀವನ ಹಿಂಗೆ ಸರಾಗವಾಗಿ ಮುಂದೆ ಹೋಗಿದ್ರೆ ಯಾವ ಥರ ಇರ್ತಿತ್ತು ಅಂತ ಅನಿಸಿ ಮತ್ತೆ ಕೆಳಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಮತ್ತೆ ಸ್ನಾನ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗೋಣ ಅಂತ ರೆಡಿ ಆಗೋಣ ಅಂತ ಅನ್ಕೊಂಡ್ರ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇವತ್ತು ಗುರುವಾರ ಆಗಿದ್ರಿಂದ ನಾನು ರಾಯರು ಪೂಜೆ ಮಾಡಬೇಕಿತ್ತು. ಅದಕ್ಕೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಈ ಥರ ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟ್ರೆ ಮಾರ್ಕೆಟಲ್ಲಿ ಫುಲ್ಲು ಫ್ಲವರ್ಸ್, ನಾಳೆ ಹಬ್ಬ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾನು ಮುಂದೆ ಹೋದರೆ ಮಳೆ ಸ್ಟಾರ್ಟ್ ಆಗೋಯ್ತು. ಆ ಮಳೆಯಲ್ಲಿ ನನ್ನ ಹತ್ರ ರೈನ್ ಕೋಟೇ ಇಲ್ಲ. ಇರೋರೆಲ್ಲ ಹಾಕಂತ ಇದ್ರು, ಅವ್ರನ್ನ ನೋಡ್ಕೊಂಡು ಸೈಡ್ಗೆ ಹಾಕೊಂಡು ನಿಂತಿದ್ದೆ. ಯಾಕೆ ನನ್ನ ಹತ್ರ ಇಲ್ಲ ಅದಕ್ಕೆ. ಮತ್ತು ಆಮೇಲೆ ಅದೇ ಮಳೆಯಲ್ಲಿ ಸ್ವಲ್ಪ ಸಣ್ಣದಾಗ ಬರ್ತಾಯಿತ್ತು. ಅದರಲ್ಲಿ ನೆನ್ಕೊಂಡು ಸೀದಾ ಹೋಗಿದ್ದೆ ರಾಯರ ದೇವಸ್ಥಾನಕ್ಕೆ. ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನಾನು ಸೀದಾ ಹೋಗಿದ್ದೆ ಹಾಸ್ಪಿಟಲ್ಗೆ ಹೋಗಿ ಪಂಚ್ ಮಾಡಿಕೊಂಡು ನಾನು ಸೀದಾ ಹೋಗಿದ್ದೆ IP ಫಾರ್ಮಸಿಗೆ. ಹೋಗಿ ನಾನು ID ಕಾರ್ಡ್ ಹಾಕೊಂಡು ಈ ಥರ ರೆಡಿ ಆಗಿಬಿಟ್ಟು ಕೆಲಸ ಮಾಡೋಣ ಅಂತ ಹೊರಟೆ. ಒಳಗೆ ಹೋಗ್ಬಿಟ್ಟು ಬಂದಿದ್ದು ಇಂಡಿಯನ್ಸ್ ಎಲ್ಲ ತೆಗೆದಿಟ್ಟು ನಾನು ಸೀದಾ ಹೋಗಿದ್ದೆ ಕಾಫಿ ಕುಡಿಯೋಣ ಅಂತ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡ್ಕೊಂಡು ಮತ್ತೆ OP ಫಾರ್ಮಸಿಗೆ ಮೆಡಿಸಿನ್ ಬೇಕು ಅಂತ ಕಾಲ್ ಮಾಡಿದ್ರು, ಅದನ್ನು ಕೊಟ್ಟು ಅಲ್ಲೇ ಮತ್ತೆ ಮಧ್ಯಾಹ್ನ ಆಗೋವರೆಗೂ ಕೆಲಸ ಅಲ್ಲೇ ಮಾಡ್ಕೊಂಡು ಕೂತಿದ್ದೆ. ಮತ್ತು ಆಮೇಲೆ ಅಲ್ಲಿಂದ ಮಧ್ಯಾಹ್ನ ಆಯಿತು ಅಂತ ಹೇಳ್ಬಿಟ್ಟು ಕ್ಯಾಂಟೀನಿಗೆ ಬಂದು ಲೆಮನ್ ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡು ಕುಡ್ಕೊಂಡು ಮತ್ತೆ OP ಫಾರ್ಮಸಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ಮತ್ತೆ ಫೋನ್ ಮಾಡಿದ್ರು, ಎಕ್ಸ್ಪೈರಿ ಮೆಡಿಸಿನ್ಸ್ ಎಲ್ಲ ಡಿಸ್ಕಾರ್ಡ್ ಮಾಡಬೇಕು ಬಾ ಅಂತ. ಮತ್ತೆ ಅಲ್ಲೋಗಿ ಅಂಕಲ್ ಅವರೆಲ್ಲ ಡಿಸ್ಕಾರ್ಡ್ ಮಾಡ್ತಾಯಿದ್ರು, ಜೊತೆ ನಾನು ಸೇರ್ಕೊಂಡು ಡಿಸ್ಕಾರ್ಡ್ ಮಾಡಿ ಮತ್ತೆ IP ಫಾರ್ಮಸಿಗೆ ಹೋಗಿ ಇಂಡಿಯನ್ಸ್ ಎಲ್ಲ ತೆಗೆದಿಟ್ಬಿಟ್ಟು ನಾನು ಮತ್ತೆ ನನ್ನ ಕೊಲೀಗ್ಸು ಕಾಫಿ ಕುಡಿಬೇಕು ಅಂತೇಳಿ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡ್ಕೊಂಡು ಮತ್ತೆ ಅಷ್ಟೆಲ್ಲ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಪಂಚೌಟ್ ಮಾಡ್ಕೊಂಡು ಮನೆ ಕಡೆ ಹೋಗಬೇಕು ಅಂತೇಳಿ ಗಾಡಿ ಹತ್ರ ಹೊರಟೆ. ಹೋದರೆ ಫುಲ್ ಮಳೆನೇ ಇತ್ತು. ಆ ಮಳೆಯಲ್ಲೇ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಟೈಮ್ ಆಗುತ್ತೆ ಹೋಗೋಕ್ಕೆ ಅಂತೇಳಿ ಮನೆ ಕಡೆ ಹೊರಟೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.